ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಒಬ್ಬ ರಾಜನಿದ್ದ, ಬಹಳ ಶೂರ ವೀರ, ಒಂದು ಸೇನಾ ಕಟ್ಟಿಕೊಂಡಿದ್ದ. ಇಡೀ ಜೀವನದ ತುಂಬ ಮಾಡಿದ್ದೇನು ಅಂದರೆ ಯುದ್ಧ, ಹೋಗೋದು, ಆಕ್ರಮಣ ಮಾಡೋದು, ಆ ಊರುಗಳಿಗೆ ಬೆಂಕಿ ಹಚ್ಚೋದು, ಸಾವಿರ ಜನರನ್ನ ಕೊಲೆ ಮಾಡೋದು, ಸಂಪತ್ತೆಲ್ಲ ದೋಚಿಕೊಂಡು ಬರೋದು, ತುಂಬಿಕೊಳ್ಳೋದು ಮಾಡ್ತಾ ಇದ್ದ. ವರುಷಗಳ ಕಾಲ ಮಾಡಿ ಕೊನೆಗೆ ಒಂದು ದಿವಸ ಹಾಸಿಗೆ ಹಿಡ್ದ. ಅಲ್ಲಿವರೆಗೆ ಎಲ್ಲ ಹೇಳಿದ್ರು, ಹೃದಯ ಹೇಳಿತ್ತು ಅಲ್ಲ, ಇದು ಜೀವನ ಅಲ್ಲ ಅಂತ ಬಹಳ ಸಲ ಹೇಳಿತ್ತು, ಕೇಳಿರಲಿಲ್ಲ. ಆವಾಗ ಕೊನೆ ಕ್ಷಣ ಬಂತು, ಹಾಸಿಗೆ ಮೇಲೆ ಮಲಗಿದ್ದ. ಆವಾಗ ಹೃದಯ ಹೇಳ್ತು, ಏನು ಮಾಡಿದೀಯ, ಏನು ಗಳಿಸಿದಿ ಹೇಳು. ಒಂದಿಷ್ಟು ವರ್ಷದ ಜೀವನ, 60-70 ವರ್ಷದ ಸುಂದರ ಜೀವನ ಕೈಗೆ ಸಿಕ್ಕಿತ್ತಲ್ಲ, ನೀನೇನು ಮಾಡಿದೆ ಅಂದರೆ ರಕ್ತ ಮಾಡಿದೆ. ಎಂಥ ಕಷ್ಟಪಟ್ಟು ಕಟ್ಟಿದ ಗೃಹಗಳನ್ನೆಲ್ಲ ಸುಟ್ಟು ಹಾಕಿದೆ. ಸಾವಿರ ಜನರು ಮನೆಗಳೆಲ್ಲ ಹಾಳಾಗಬೇಕು ಹಾಗೆ ಮಾಡಿದೆ. ನೀನು ಮಾಡಿದ್ದೇನು ಆಲೋಚನೆ ಮಾಡು. ಈಗೇನು ಉಪಯೋಗದ, ಮುಗಿತು. ಕೊನೆ ಕ್ಷಣದಲ್ಲಿ ನೀನು ಹೋಗ್ತಾ ಇರುವಾಗ ನಿನ್ನ ಮನಸ್ಸಿನಲ್ಲಿ ಮೂಡಿರೋದು ಆಕ್ರಂದನ. ಸಾವಿರಾರು ಜನರ ಆಕ್ರಂದನ, ಅಳುವಿಕೆ, ಕರೆಯುವಿಕೆ. ಏನು ಮಾಡಿದೆ ಹೇಳು. ಎಷ್ಟು ಒಳ್ಳೆಯ ಜೀವನ ಇತ್ತು, ಸುಂದರವಾದಂಥ ಒಂದು ಹೂದೋಟ ಬೆಳೆಸಬಹುದಾಗಿತ್ತು ಜೀವನದಲ್ಲಿ. ನೀನು ಮುಳ್ಳಿನ ಕಂಟಿಗಳನ್ನು ಬೆಳೆಸದಿಯಲ್ಲ. ಯಾವ ಸಾರ್ಥಕತೆ ಹೇಳು. ಕಾಲ ಬರೋಬ್ಬರಿ ಕಲಿಸ್ತದೆ. ಆವಾಗ ತನ್ನ ಮಗನ ಕರೆದು ಮಗ್ಗಲು ಕೂಡಿಸ್ಕೊಂಡು ಹೇಳ್ದ, ನೋಡಿ ನಾನಂತೂ ಹೊರಟಿದ್ದೇನೆ, ನನ್ನ ಜೀವನ ಸಂಪೂರ್ಣ ಹಾಳಾಯಿತು. ಅವಕಾಶ ಸಿಕ್ಕಿತ್ತು ಆನಂದ ಪಡೋದಕ್ಕೆ, ಒಬ್ಬರಿಗೂ ಸಹಿತ ಆನಂದ ಉಂಟಾಗುವಂತೆ ನಾನು ಮಾಡಲಿಲ್ಲ. ಒಂದು ಶಬ್ದವನ್ನು ಸಹಿತ ನಾನು ಬಳಸಿ ಈ ಜನರ ಮನಸ್ಸನ್ನು ಸಂತೋಷಗೊಳಿಸಲಿಲ್ಲ. ನನ್ನ ಕತ್ತಿ, ನನ್ನ ಶಸ್ತ್ರಗಳು ಕೆಳಗೆ ಇಡಲಿಲ್ಲ. ನನ್ನ ಬದುಕಿನಲ್ಲಿ ನಾನು ಮಾಡಿದ್ದು ಏನೂ ಅಲ್ಲ, ಬರೀ ನಾಶ 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 ಮಾಡು. ಅದರಿಂದ ಎಷ್ಟು ಜನ ಕಣ್ಣೀರ ಹಾಕಿದರು, ಈಗಲೂ ಹಾಕ್ತಾ ಇದ್ದಾರೆ. ಅನಾಥ ಮಕ್ಕಳು, ಆ ಬಳಿಕ ವಿಧವೆಯರು, ಮುಪ್ಪಿನ ಜನ, ನಿರಾಶ್ರಿತರು, ಎಷ್ಟು ನನ್ನಿಂದ ಈ ದೇಶ ಹಾಳಾಯಿತು. ಮಕ್ಕಳಿಗೆ ಹೇಳ್ತಾನೆ, 2 ಮಕ್ಕಳು, ನೋಡಿ ನನ್ನಿಂದ ಒಂದು ಪಾಠ ಕಲೀರಿ. ನಾನೇನು ಕಲೀಲಿಲ್ಲ, ಈಗ ಹೊರಟಿದ್ದೇನೆ. ಕಾಲ ಕಲಿಸ್ತು. ಹೃದಯ ಹೇಳಿತ್ತೋ ನೆನಪಾಗಲಿಲ್ಲ, ಲಕ್ಷ್ಯ ಕೊಡಲಿಲ್ಲ. ಕಾಲ ಕಲಿಸ್ತು, ನನ್ನ ಮುಗಿಸ್ತು. ಇಡೀ ದೇಶದ ತುಂಬ ನನ್ನ ಬಗ್ಗೆ ಒಬ್ಬ ಸಹಿತ ವ್ಯಕ್ತಿ ಇಲ್ಲ, ಎಲ್ಲಿಯೂ ನನ್ನ ಬಗ್ಗೆ ಸದ್ಭಾವನ ಇಟ್ಟುಕೊಂಡ ಒಬ್ಬ ವ್ಯಕ್ತಿ ಇಲ್ಲ. ಹಂಗೆ ನಾ ಮಾಡಿಕೊಂಡೆ. ಹಾಗಾಯ್ತು. ಹೇಳಿ, ಇದು ಜೀವನ. ಕಾಲ ಕಲಿಸ್ತದೆ.
ನಾವು ಎಲ್ಲ ಬಲ್ಲವರಿಂದ ಕಲಿಯದೇ ಇದ್ದರೆ ಕಾಲ ಕಲಿಸ್ತದೆ, ಬರೋಬ್ಬರಿ ಶಿಕ್ಷಿಸ್ತದೆ, ಶಿಕ್ಷೆಯ ಮೂಲಕ ಕಲಿಸ್ತದೆ. ಅದು ಟೀಚರ್. ದ ಬೆಸ್ಟ್ ಟೀಚರ್ ಈಸ್ ದ ಟೈಮ್. ನಾವು ಸಹಜ ಕಲಿಯದೇ ಇದ್ದರೆ ಅದು ಬರ್ತದೆ. ಡಾಕ್ಟ್ರೇ ಹೇಳ್ತಾರೆ ತಿನ್ನಬೇಡ, ಏನು ಇದನ್ನು ತಿನ್ನಬೇಡ, ಕ್ಯಾನ್ಸರ್ ಆದೀತು, ಆ ಲಕ್ಷಣಗಳದಾವ ಅಂತ ಹೇಳ್ತಾರೆ. ಇವಾಗ ಏನು ಡಾಕ್ಟ್ರೇನು ಹೇಳ್ತಾರೆ, ಏನು ಹೇಳ್ತಾರೆ, ಅವ್ರಿಗೇನಂತ ಗೊತ್ತಾಗೋದದು ಅಂತ ತಿಂದ 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 ಏನು ಗೊತ್ತಾಗ್ಯದಲ್ಲ. ಆ ಬಳಿಕ ಶುರುವಾಯಿತು. ಕಾಲ ಬಂತು, ಕಲಿಸ್ತೀನಿ ನಿನಗೆ, ಚೆನ್ನಾಗಿ ಕಲಿಸ್ತೀನಿ, ನೀನು ಅವ್ರ ಮಾತು ಕೇಳಿಲ್ಲಲ್ಲ, ಪಕ್ಕಾ ಕಲಿಸ್ತೀನಿ. ದವಾಖಾನೆಗೆ ಹೋದ, ಭಾಳ ನೋವಾಗ್ತಿತ್ತು, ಏನು ಮಾಡೋದು ಅಂತ ಕೇಳ್ದ. ಡಾಕ್ಟ್ರೇ ಹೇಳಿದ್ರು, ನಿನ್ನ ಎಲ್ಲ ಹಲ್ಲುಗಳನ್ನು ತೆಗಿಬೇಕು, ಎಲ್ಲ ಹಾಳಾಗಿ ಹೋಗ್ಯದ ಮುಖ. ಕಾಲ ಕಲಿಸ್ತದ, ಹಲ್ಲು ತೆಗೆಸ್ತದ, ಮುಖದ ಸೌಂದರ್ಯ ಕೆಡಿಸ್ತದ. ಆ ಬಳಿಕ ಬಂದ ಮನೆಗೆ, ಎಲ್ಲ ತಕ್ಕೊಂಡು ಬಂದ, ಎಲ್ಲ ಆಪ್ರೇಷನ್ ಆಗ್ಯದ, ಎಲ್ಲ ಆಗ್ಯದ. ಮನೆಗೆ ಬಂದ, ಗುರ್ತ ಸಿಗೋಲ್ದು ಯಾರಿಗೂ, ತನಗೆ ಗುರ್ತು ಸಿಗೋಲ್ದು ತಾ ಯಾರು ಅಂತ. ಇದೆಲ್ಲ ಏನಾಯಿತು ಅಂದ. ಇದೆಲ್ಲ ಕಾಲ ಕಲಿಸ್ತೋ. ಈಗ ಹೇಳ್ತಾನೆ, ಕುಡಿಬ್ಯಾಡ್ರಿ, ತಿನ್ನಬ್ಯಾಡ್ರಿ ಅಂತ ಹೇಳಕತ್ತಾನ. ತಿನ್ನಬ್ಯಾಡ್ರಿ, ಕ್ಯಾನ್ಸರ್ ಆಗ್ತದೆ, ತಿನ್ನಬೇಡಿ ಅಂತ ಇವಾಗ ಹೇಳಕತ್ತೆ. ಅವ್ರಂತಾರೆ, ತಾ ಎಲ್ಲ ತಿಂದೇನೋ ನಮಗೆ ಹೇಳಕ್ಕೆ ಬಂದಾನ ಅಂತ. ಅವರು ಕೇಳುವುದಿಲ್ಲ. ಯಾಕೆ? ಕಾಲ ಬರಬೇಕಲ್ಲ, ಅವಾಗ ಕೇಳೋದು. ಎಲ್ಲರೂ ಕೇಳೋದು ಕಾಲದ ಮಾತು. ಕಾಲ ಬರೋಬ್ಬರಿ ಮಾತು. ಹೆಜ್ಜೆ ತಪ್ತು, ಕಾಲ ಬಂತು. ಅದಕ್ಕೆ ಕಾಲ ಸಮ ಮಾಡ್ತದೆ, ಎಲ್ಲವನ್ನ ಸಮ ಮಾಡ್ತದೆ. ನೋಡಿ, ಇತಿಹಾಸ ಅಂದ್ರೇನು? ಕಾಲದ ಕ್ರೀಡೆ. ಕಾಲದ ಕ್ರೀಡೆ ಇತಿಹಾಸ. ಕಾಲ ಆಡ್ತಾದ, ಆಡಿಸ್ತಾದ, ಜಗತ್ತನ್ನೆಲ್ಲ ಆಡಿಸ್ತಾದ. ಕಾಲ ಸೂತ್ರಿಗಳು ನಾವು, ಸೂತ್ರಿತರು ನಾವು. ಎಲ್ಲ ನಮ್ಮದೆಲ್ಲ ಕೈಯೊಳಗೆ, ಯಾರ ಕೈಯೊಳಗದ? ನಮ್ಮ ಕಾಲದ ಕೈಯೊಳಗದ ಅನ್ನೋದಲ್ಲ ಅಂತಾರೆ. ಎಷ್ಟು ಉರಿತಿದ್ದ ವಾದ. ಕಾಲ ಅವನು ಯಾರೂ ಎದುರಿಸ್ಲಿಕ್ಕಾಗಲಿಲ್ಲ. ಕಾಲ ಬಂತು, ಹೋದ. ಅದು ತೆಗಿತಾ 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 ಬರ್ತದೆ. ಅದು ಸ್ವಲ್ಪ ಅವಕಾಶ ಕೊಡ್ತದೆ, ಆ ಬಳಿಕ ಮುಗಿಸ್ತದೆ. ಸಾವಕಾಶ ಸಾವಕಾಶ ತೆಗೆದು 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 ಎಲ್ಲವನ್ನ ಮುಗಿಸಿ ಕಳಿಸ್ತದೆ. ಅದು ಕಾಲ ಬರ್ತದ. ನಿಮಗೂ ಒಂದು ಕಾಲ ಬರ್ತದ ಅಂತಿರ್ತಾರೆ ಅನ್ನೋದಲ್ಲ. ನಮಗಷ್ಟೇ ಏನು, ನಿಮಗೂ ಬರ್ತದ. ಹಣ್ಣೆಲೆ ಉದುರುವಾಗ ಏನೋ ಅಂತಾರಲ್ಲ, ಗಾದಿ ಮಾತು ಬಹಳ ವೇದ ಇದ್ದಂಗೆ. ಹಣ್ಣು ಎಲೆ ಉದರಾಗ ಚಿತ್ರ ಎಷ್ಟು ಚಂದದ. ಹಣ್ಣೆಲೆ ಉದುರ್ತಿರ್ತಾವ, ಹಸಿರೆಲೆ ನಗ್ತಿರ್ತಾವ. ಹಣ್ಣೆಲೆ ಹೇಳ್ತಾವ, ಬನ್ನಿ ಸಾವಕಾಶ ಬನ್ನಿ. ನಾವು ಹಿಂಗ ನಕ್ಕವ್ರೆ. ಅವಾಗ ನಮಗೆ ಗೊತ್ತಾಗಲಿಲ್ಲ. ಅವಾಗ ಗೊತ್ತಾಗಲಿಲ್ಲ. ನಾವು ನಕ್ಕೇವಿ.
ಈಗ ಹೊರಟೇವಿ, ಈಗ ಗೊತ್ತಾಗ್ಯದ ಏನು ಮಾಡೋದು, ಅಲ್ಲಿಲ್ಲ, ಬೀಳ್ತಾ ಇದ್ದೇವೆ. ಅದನ್ನು ಮಾಡೋದು ಯಾವುದು ಅಂದರೆ ಕಾಲ. ಈಗ ಆಗೋದಿಲ್ಲೇನು, ಒಂದು ಸಣ್ಣ ಸಾಮಾನಕ್ಕಾಗಿ ಅಥವಾ ಒಂದು ಸಣ್ಣ ವಸ್ತುವಿಗಾಗಿ ಕೋರ್ಟಿಗೆ ಹೋಗ್ತೀವಿ. ಏನು ಇರೋದಿಲ್ಲ, ಬಹಳ ದೊಡ್ಡದಿರೋದಿಲ್ಲ. ಹೋಗಲಿ ಬಿಡಪ್ಪ, 1,000 ರೂಪಾಯಿ ಹೆಚ್ಚೇನು ಕಡಿಮೆನು, 1 ಫೂಟ ಜಾಗ ಹೆಚ್ಚೇನು ಕಡಿಮೆನು, 100 ಎಕರೆ ಅದಾವ, 1 ಫೂಟ್ ಆ ಕಡೆ ಏನೋ ಆಗ್ತದೆ, ಹಂಗೆ ಅನ್ನೋದಿಲ್ಲ. 1 ಇಂಚ್ ಬಿಡೋದಿಲ್ಲ. ಏನು ಜಾಣ್ತನ. ಮತ್ತು ಎಲ್ಲ ಅಣ್ತಮ್ರೇ, ಇಬ್ಬರು ಅವರೇ ಸಹೋದರರು. 1 ಇಂಚ್ ಬಿಡೋದಿಲ್ಲ. ಮತ್ತು ಇವನಿಗೆ ಉಪದೇಶ ಮಾಡೋ ಕೆಲವು ಜನನೂ ಇರ್ತಾರೆ. ಬಿಡಬೇಡ ನೀನು, ಏನು ಆದೇಶ, ಏನು ಉಪದೇಶ, ಬಿಡಬೇಡ. ಅಂಥವರೇ ಹಿತೈಷಿಗಳು, ಮಿತ್ರರು. ಮತ್ತು ಅವರ ಸಂಘದಾಗ ಹೋದ ಬಳಿಕ ಅವರು ಬಹಳ ಚಲೋ ಹೇಳ್ತಾರೆ, ಬಿಡಬೇಡ, ನಾವದೇವಿ, ನೀ ಯಾಕೆ ಚಿಂತೆ ಮಾಡ್ತೀವಿ, ಇವರು ಅದಾರಂತ ನೀ ಚಿಂತೆ ಮಾಡಬೇಡ. ಏನೊಂದು 10-20 ಸಾವಿರ ರೂಪಾಯಿ ಹೋದ್ರೆ ಚಿಂತಿಲ್ಲ, ಆದರೆ ಬಿಡಬೇಡ ಅದನ್ನು. 10-20 ಸಾವಿರ ಇವರೇ ತಗೊಳ್ಳೋರು. ಇಂಥ ಒಂದು 4 ಗಿರಾಕಿ ಅವ್ರು ಹಿಡಿದ್ರಂದ್ರೆ ಆರಾಮ್ 80 ವರ್ಷ ಆರಾಮ್ ಕುಂತ ಅವ್ರು ತಿಂತಿರ್ತಾರೆ. ಇವಾಗ ಕೋರ್ಟಿಗೆ ಹೋಗೋದು ಬರೋದು ಅವ್ರು ನೋಡ್ತಿರ್ತಾರೆ, ಹಿಂದೆ ನಗ್ತಿರ್ತಾರೆ, ಮುಂದೆ ಪ್ರೋತ್ಸಾಹ ಕೊಡ್ತಿರ್ತಾರೆ. ಈ ಕೋರ್ಟ್ನಾಗ ಅದು ಹೋಗ್ಲಿ ಬಿಡಿ, ಮ್ಯಾಗ ಅದಾವಲ್ಲ ಕೋರ್ಟ, ಮ್ಯಾಲದಾವ. ಸುಪ್ರೀಂ ಕೋರ್ಟ್ ತಕ ಒಯ್ತಾರೆ, ಅಲ್ಲಿಗೆ ಹೋಗೋದ್ರಾಗ 30 ವರ್ಷ ಆಗಿರ್ತಾವೆ. ಇವಾಗ ಉತ್ಸಾಹ ಉಳಿದಿರೋದಿಲ್ಲ. ಎದಕ್ಕೆ ಜಗಳಾಡ್ತಿರ್ತಾನೆ, ಅದಕ್ಕೆ ಕೈ ಬಿಟ್ಟು ಹೋಗಿರ್ತದೆ, ಇನ್ನೇನು ಮಾಡ. ಅವಾಗ ಕಾಲ ನಗ್ತದ, ಇವ ಅಳತಾನ. ಕಾಲ ನಗ್ತದೆ, he laughs. The time laughs. ಹೆಂಗಾಯ್ತು ಅಂತ ಕೇಳ್ತದ ಕಾಲ. ಹೆಂಗಾಯ್ತು, ಛಲೋ ಆಯ್ತಿಲ್ಲ ಅಂತ. ಬೈದಿಯಲ್ಲ, ಚೆನ್ನಾಗಿ ಥಳಿಸಿದ್ರಲ್ಲ ನಿನಗೆ, ಛಲೋ ಆತಿಲ್ಲ. ಈಗ ಯಾವ್ದು ಹೇಳ್ತದ ಕಾಲ. ದ ಬೆಸ್ಟ್ ಟೀಚರ್ ಈಸ್ ಯಾವುದು? ದ ಟೈಮ್. ದ ಬೆಸ್ಟ್ ಬುಕ್ ಈಸ್ ದ ವರ್ಲ್ಡ್. ಮನುಷ್ಯನೇ, ನೀನು ಕಲಿಯೋದಾದರೆ, ಓದೋದಾದರೆ ಈ ಜಗತ್ತು ಅನ್ನುವ ಪುಸ್ತಕವನ್ನು ಓದು. ಜಗತ್ತದಲ್ಲ, ಇದೇ ಒಂದು ಸುಂದರವಾದ ಪುಸ್ತಕ, ಬಹುದೊಡ್ಡ ಪುಸ್ತಕ, ಎಲ್ಲರೂ ಓದಬೇಕಾದ ಹೊತ್ತಿಗೆ ಇದು ಪುಸ್ತಕ. ನೋಡು, ಓದು, ಕೇಳು, ಓದು, ಮಾಡು, ಓದು. ಇದು ಜಗತ್ತು. ದ ಬೆಸ್ಟ್ ಬುಕ್ ಈಸ್ ದ ವರ್ಲ್ಡ್. ಜಗತ್ತಿನಲ್ಲಿ ಎಲ್ಲ ಘಟನೆಗಳು ನಡೆದಿರ್ತಾವ. ಸುಮ್ಮನೆ ನೋಡು, ಕಲಿ, ಓದು. ನೀನು ಜಾಣನಾಗಬೇಕಾದರೆ, ನೀನು ವಿದ್ವಾಂಸನಾಗಬೇಕಾದರೆ ಜಗತ್ತನ್ನುವ ಪುಸ್ತಕವನ್ನು ಓದು. ಕೊನೆಗೆ ಹೇಳ್ತಾರೆ, ದ ಬೆಸ್ಟ್ ಫ್ರೆಂಡ್ ಈಸ್ ಗಾಡ್. ಯಾರು ನಮ್ಮ ಹಿತೈಷಿಗಳು? ಯಾರು ನಮಗೆ ಒಳ್ಳೆಯದನ್ನು ಬಗೆಯುವವರು? ಯಾರು? ಅಂಥ ಒಬ್ಬ ಶ್ರೇಷ್ಠ ಮಿತ್ರ ಇರ್ತಾನಲ್ಲ, ಆತನೇ ದೇವರು. ಅವನೇ ದೇವ. ಅದು ಈ 4 ಸುಂದರ ಮಾತುಗಳಿಲ್ಲ, ಸುಮ್ಮನೆ ಮೆಲುಕು ಹಾಕಬೇಕಿದೆ. ಇನ್ನೊಮ್ಮೆ ಅಂತೀನಿ ಹಾಗೆ. ಶ್ರೇಷ್ಠ ಉಪದೇಶಕ ಯಾರು? ಗುರು ಯಾರು? ಎದೆ. ಶ್ರೇಷ್ಠ ಅಧ್ಯಾಪಕ ಯಾರು? ಕಾಲ.
ಶ್ರೇಷ್ಠ ಪುಸ್ತಕ ಯಾವುದು? ಜಗತ್ತ. ಮತ್ತು ಶ್ರೇಷ್ಠ ಮಿತ್ರ ಯಾರು? ದೇವ. ದೇವರಂಥ ಮಹಾನುಭಾವರು. ದೇವ ಅದೃಶ್ಯ ಮಿತ್ರ, ಸಂತರು ದೃಶ್ಯ ಮಿತ್ರರು. ಅವರು 4 ಸಂಗತಿಗಳು ಬಹಳ ಮಹತ್ವದವು ಜೀವನದಲ್ಲಿ. ಅದರಲ್ಲಿ ಅತ್ಯಂತ ಮಹತ್ವದ್ದು ಎದೆ. ಮೊಟ್ಟ ಮೊದಲ ಹೇಳೋದು ಅದೇ. ಅಲ್ಲಿ ನಾವು ತಪ್ಪುದೇವಿ ಅಂದರೆ ಮುಂದೆ ಬೇರೆ 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 ಉಪಾಯಗಳು ಶುರುವಾಗ್ತಾವ. ನಿಸರ್ಗ ಕೂಡ ಬಹಳ ಚೆನ್ನಾಗಿ ಪಾಠ ಕಲಿಸ್ತದೆ. ಬಹಳ ಚೆನ್ನಾಗಿ ಪಾಠ ಕಲಿಸ್ತದೆ. ಅದನ್ನು ಮೀರಿ ಹೋಗಲಿಕ್ಕಾಗೋದಿಲ್ಲ. ಕೊನೆಗೆ ಬಳಲಬೇಕಾಗ್ತದೆ. ಈಗ ಆಗ್ತಾ ಇಲ್ಲ. ಮನುಷ್ಯ ಕುಲ ವಿನಾಶದತ್ತ ಸಾಗ್ತದ ಅಂತ ವಿಜ್ಞಾನಿಗಳು. ವಿನಾಶದತ್ತ. ಯಾಕೆ? ಇಲ್ಲೇ ವಾತಾವರಣ ಬದಲಾಗ್ತಾ ಹೊರಡ್ತು. ಜಗತ್ತಿನ ಉಷ್ಣತಾಮಾನ ಏರ್ತಾ ಹೊರಡ್ತು. ಅದಕ್ಕೆ ಅದು ಏರಿ ಒಂದು ಹಂತ ಬರ್ತದೆ. ಮನುಷ್ಯಲ್ಲ, ಜೀವ ಜಂತುಗಳೇ ಬದುಕೋದು ಕಷ್ಟವಾಗ್ತದೆ ಅಂತ ಈಗ ಹೇಳ್ತಾ ಇದ್ದಾರೆ ಕೆಲವರು. ಅವ್ರ ಮಾತು ಯಾರು ಕೇಳ್ತಾರೆ? ನೀರು ಹೊಲಸ ಮಾಡಬೇಡಿ, ಆ ಬಳಿಕ ಭೂಮಿಯನ್ನು ಕೆಡಿಸಬೇಡಿ, ವಾತಾವರಣವನ್ನು ಹದಗೆಡಿಸಬಾರದು, ಎಲ್ಲ ಅನಿವಾರ್ಯ. ಈಗ ನಮಗೇನೂ ಮಾಡಲಿಕ್ಕಾಗೋದಿಲ್ಲ. ಹಂತಕ್ಕೆ ಬಂದೇವಿ. ಏನೂ ಮಾಡಲಿಕ್ಕಾಗೋದಿಲ್ಲ. ಅಂಥ ಹಂತಕ್ಕೆ ಬಂದೇವಿ. ನಿಸರ್ಗ ಕಾಲ ಕಲಿಸ್ತದೆ. ಒಬ್ಬರು ಬರ್ನಾರ್ಡ್ ಶಾ ಅಂತಾಗಿ ಹೋದರು. ಬಹಳ ದೊಡ್ಡ ನಾಟಕಕಾರ, ಬಹಳ ಮಸ್ತ್ ಬರೀತಾರೆ, ದಾರ್ಶನಿಕ ಇದ್ದಂಗೆ. ಅವರು ಎಷ್ಟು ಚಲೋ ಮಾತು ಹೇಳ್ತಾರೆ. 1ನೇ ಮಹಾಯುದ್ಧ ಆಗಿ ಹೋಯಿತು. ಆ ಬಳಿಕ 2ನೇ ಮಹಾಯುದ್ಧ ಹಾಗೆ. ಅಕಸ್ಮಾತ್ 3ನೆಯ ಮಹಾಯುದ್ಧ ಆದರೆ ಏನಾಗಬಹುದು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, 3ನೇದ್ದು ಗೊತ್ತಿಲ್ಲ, 4ನೇದ್ದು ಗೊತ್ತದ. ಏನದು 4ನೇದ್ದು? ಆವಾಗ ಕಲ್ಲ ಬಡಿಗೆ ತಗೊಂಡು ಯುದ್ಧ ಮಾಡ್ತಾರೆ ಅಷ್ಟೆ ಜನ. ಅಂದ್ರೆ ಆ ಹಂತಕ್ಕೆ ಬರ್ತಾರೆ. ಎಷ್ಟು ಭಯಾನಕ ವಾತಾವರಣ ಜಗತ್ತಿನಲ್ಲಿ ಅದ ಅಂದರೆ, ಈ ಮನುಷ್ಯ ಕುಲ ಮತ್ತೆ ಪೂರ್ವಕಾಲಕ್ಕೆ ಹೋಗ್ತದೆ. ಗವ್ಯಾಗಿದ್ದಲ್ಲ ಆ ರೀತಿ ಆಗೋ ಪ್ರಸಂಗ ಬರ್ತದೆ. ಎಲ್ಲ ನಾಶ. ನಾವೇನು ಮಾಡ್ತಾ ಇದ್ದೇವೆ ಇದು ನಾಶದತ್ತ ಇರುವ ಹೆಜ್ಜೆ. ಕಾಲ ಕಲಿಸ್ತದೆ. ಅದಕ್ಕೆ ನಾವು ಬಲ್ಲವರ ಮಾತು ಕೇಳಬೇಕು ಅಂತ ಯಾಕನ್ನೋದು ಅಂದರೆ, ದ ಬೆಸ್ಟ್ ಪ್ರೀಚರ್ ಈಸ್ ಅವರ್ ಹಾರ್ಟ್ ಆ್ಯಂಡ್ ದ ಬೆಸ್ಟ್ ಫ್ರೆಂಡ್ ಈಸ್ ಅವರ್ God and godly persons. ದೇವರಂಥ ವ್ಯಕ್ತಿಗಳಿರ್ತಾರೆ, ಸಂತರಿರ್ತಾರೆ, ಮಹಾತ್ಮರಿರ್ತಾರೆ. ಅವರೇ ನಿಜವಾದ ಯಾರು? ಸುಹೃದರು. ಅವರೇ ನಿಜವಾದ ಮಿತ್ರರು, ದೇವರಂಥ ಮಿತ್ರರು. ಅವರೇ ಮಿತ್ರ. ಅವ್ರ ಮಾತು ಒಂದಿಷ್ಟು ಕೇಳು.
ಬದುಕ ಚೆನ್ನಾಗಿ ಆದೀತು. ಮನುಷ್ಯನೇ ಮೊದಲ ಹೃದಯ ತಪ್ಪಿತು ಅಂದರೆ ಕಾಲ, ಅದು ಎರಡು. ಮನುಷ್ಯನೇ ಜಾಣನಾಗು. ಜಗತ್ತನ್ನುವ ಪುಸ್ತಕವನ್ನು ಬಿಚ್ಚಿ 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 ಓದು. ಒಂದು ಯಾವಾಗಲೂ ನೆನಪಿರಲಿ, ನಿನ್ನ ನಿಜವಾದ ಗೆಳೆಯ ದೇವರು. ಸಂತರು, ಮಹಂತರು, ಜಗತ್ತಿನ ಮಿತ್ರರು. ಇದು ಹೃದಯ. ಇಂಥ ಹೃದಯವನ್ನು ಮಧುರಗೊಳಿಸಿಕೊಂಡು ಇದಕ್ಕೆ ಮಹತ್ವ ಕೊಟ್ಟೇವಿ ಅಂದರೆ ಜೀವನ ಬದಲಾಗ್ತದೆ, ಜೀವನ ಚೆನ್ನಾಗೇ ಇರ್ತದೆ. ಅದಕ್ಕೆ ಯಾರದರೇ ಮಾತು ಕೇಳೋ ಬದಲ ನಮ್ಮ ಎದೆ ಮಾತು ಕೇಳೋದನ್ನು ನಾವು ಕಲ್ಕೊಳ್ಳೋದು. ನಮ್ಮ ಎದೆ ಚಲೋ ಎದೆ ಅದು, ದೇವರೇ ಕೊಟ್ಟಾನ ಇಂಥದೊಂದು ಭಾವದ. ಈ ಭಾವ ಶುದ್ಧವಾಗಿತ್ತು ಅಂದರೆ ಇದ ಪುಷ್ಪ, ದೇವನಿಗೆ ಸಮರ್ಪಿಸಬೇಕಾದ ಪುಷ್ಪ, ಭಾವ ಪುಷ್ಪ. ಇದು ಆರಾಧನಾ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.